ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ನನ್ನ ಥರ್ಸ್ಡೇ ಮಿನಿ ವ್ಲಾಗ್ ಮತ್ತು ಇದು ನನ್ನ ಫಸ್ಟ್ನೇ ವ್ಲಾಗ್. ನಾನಿವತ್ತು ಬೆಳಗ್ಗೆನೇ ಎದ್ದು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದೆ. ಅಲ್ಲಿಂದ ಪಕ್ಕದಲ್ಲೇ ಇರೋ ವರಹಸ್ವಾಮಿ ದೇವಸ್ಥಾನಕ್ಕೆ ಹೋದೆ. ಚೆನ್ನೈಯಲ್ಲಂತೂ ವರಹಸ್ವಾಮಿ ದೇವಸ್ಥಾನ ತುಂಬಾ ಕಮ್ಮಿ ಇರೋದು. ಅದರಲ್ಲಿ ಇದು ಒಂದು ತುಂಬ ಡಿಫ್ರೆಂಟಾಗಿದೆ, ತುಂಬಾ ಚೆನ್ನಾಗಿದೆ. ಅಲ್ಲಿಂದ ಪ್ರತಿ ಸತಿ ಅನ್ಕೊತಾ ಇದ್ದೆ ಚೆನ್ನೈಯಲ್ಲಿರೋ ಇಬ್ಬರು ಸಿ ಎಮ್ನ ಒಟ್ಟಿಗೆ ನೋಡೋಕ್ಕೆ ಹೋಗಬೇಕು ಅಂತ. ಆದರೆ ಆಗ್ತಾನೇ ಇರಲಿಲ್ಲ. ಫೈನಲಿ ಇವತ್ತು ಟೈಮ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನಾನು ಇಲ್ಲಿ ಚೆನ್ನೈಯಲ್ಲೇ ವರ್ಕ್ ಮಾಡ್ತಾ ಇರೋದು. ಆ ಇಬ್ಬರು ಸಿ ಎಮ್ ಬೇರೆ ಯಾರೂ ಅಲ್ಲ, ಒಬ್ಬರು ಎಮ್ ಜಿ ಆರ್, ಒಬ್ಬರು ಜಯಲಲಿತಾ. ಎಮ್ ಜಿ ಆರ್ ಅವರು ಫಸ್ಟು ಫಿಲಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾಯಿದ್ರು. ಅದಾದಮೇಲೆ ಅವರು ಎಲೆಕ್ಷನಿಗೆ ನಿಂತು ಸಿ ಎಮ್ ಆದರು. ಜಯಲಲಿತಾ ಅವರು ಕೂಡ ಫಸ್ಟು ಫಿಲಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿ ಆಮೇಲೆ ಅವರು ಎಲೆಕ್ಷನಿಗೆ ನಿಂತು ಅವರು ಕೂಡ ಸಿ ಎಮ್ ಆದರು. ಜಯಲಲಿತಾ ಅವ್ರದ್ದು ಎಮ್ ಜಿ ಆರ್ದು ಒಂದೇ ಕಡೆ ಮೆಮೋರಿಯಲ್ ಹಾಲ್ ಇದೆ, ಆಪೋಸಿಟ್. ನನ್ನ ಹಿಂದೆ ಕಾಣಿಸ್ತಿರೋದು ಎಮ್ ಜಿ ಆರ್ ಅವ್ರದ್ದು, ಮುಂದ್ಗಡೆ ಜಯಲಲಿತಾ ಅವರು ಸಿ ಎಮ್ ಆಗಿದ್ದಾಗೆ ಅವರು ಇದಾಗಿದ್ದರಿಂದ ಇವಾಗಲೂ ಅವರಿಗೆ ಅಲ್ಲಿ ತುಂಬ ರೆಸ್ಪೆಕ್ಟ್ ಇದೆ. ತುಂಬಾ ಮಾಡಿದ್ದಾರೆ ಜಯಲಲಿತಾ ಅವರು ಚೆನ್ನೈಯಲ್ಲಿ ಸಿ ಎಮ್ ಆದಾಗ. ತಲೈವಿ ಅಂತ ಮೂವಿ ಇದೆ, ಅದರಲ್ಲಿ ಅವರು ಹೇಗೆ ಎಷ್ಟೆಲ್ಲ ಸಫರ್ ಮಾಡಿದ್ರು, ಹೇಗೆಲ್ಲ ಇದಾಯಿತು, ಅವ್ರು ಹೇಗೆ ಸಿ ಎಮ್ ಆದರು ಎಲ್ಲ ಅದರಲ್ಲಿ ತೋರಿಸಿದ್ದಾರೆ. ಆ ಮೂವಿ ಅಂತೂ ತುಂಬ ಚೆನ್ನಾಗಿದೆ, ಪ್ರೈಮಲ್ಲಿದೆ. ಯಾರಾದ್ರು ನೋಡಬೇಕು ಅಂದ್ರೆ ನೋಡ್ಕೊಂಬನ್ನಿ. ಅಲ್ಲಿಂದ ಮುಗಿಸ್ಕೊಂಡು ನಾನು ನನ್ನ ಆಫೀಸ್ ಕಡೆ ಹೊರಟೆ.